ಬೆಟ್ಟದಷ್ಟು ನಿರೀಕ್ಷೆ ಸಿದ್ದರಾಮಯ್ಯ ಅವರು ಮಂಡಿಸ್ತಾ ಇದ್ದಂತಹ ಬಜೆಟ್ ಮೇಲಿತ್ತು. ಆ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಸಾಕಾರಗೊಂಡಿದೆ, ಅಪೇಕ್ಷೆ ಹೇಗಿದೆ, ರೋಡ್ ಮ್ಯಾಪ್ ಇದು ನಿಜಕ್ಕೂ? ಓಕೆ, ಒಂದು ಅಪ್ಡೇಟ್ ಬರ್ತಾ ಇದೆ. ಎಣ್ಣೆ ಪ್ರಿಯರಿಗೆ ಶಾಕ್ ಕೊಟ್ಟ ಸರ್ಕಾರ. ಬಿಯರ್ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಎಣ್ಣೆ ಪ್ರಿಯರಿಂದ ಹೆಚ್ಚು ಟ್ಯಾಕ್ಸ್ ನ ನಿರೀಕ್ಷೆಯನ್ನ ಸದ್ಯಕ್ಕೆ ಸರ್ಕಾರ ಇಟ್ಕೊಂಡಿದೆ. ಅಂದ್ರೆ ಕಳೆದ ಬಾರಿಗಿಂತ ಆಲ್ಮೋಸ್ಟ್ 2500 ಕೋಟಿಗೂ ಹೆಚ್ಚು ಟಾರ್ಗೆಟ್ ಅನ್ನ ಇಲಾಖೆಗೆ, ಅಬಕಾರಿ ಇಲಾಖೆ ಕೊಡ್ತಾ ಇದೆ. ಕಳೆದ ಬಾರಿ 36,000 ಕೋಟಿ ಟಾರ್ಗೆಟ್ ಅನ್ನು ಕೊಟ್ಟಿತ್ತು. ಬೇರೆ ರಾಜ್ಯಗಳಿಗೆ ಅನುಗುಣವಾಗಿ ಎಣ್ಣೆ ದರವನ್ನ ಏರಿಕೆ ಮಾಡೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಶಾಶ್ವತ ಶೋಷಿತ ವರ್ಗ, ಮದ್ಯಪ್ರಿಯರ ವರ್ಗ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ವಾಪಸ್ ಹೋಗೋಣ. ವಾಪಸ್ ಹೋಗೋಣ ಜೇಕಬ್ ಸರ್. ಈಗ ಈ ಬಜೆಟ್ ಬಗ್ಗೆ ಬೆಟ್ಟದಷ್ಟು ನಿರೀಕ್ಷೆ ವೀವರ್ಸ್ಗೂ ಇತ್ತು, ಎಲ್ರಿಗೂ ಕೂಡ ಇತ್ತು. ಆ ನಿರೀಕ್ಷೆಯಲ್ಲಿ ಎಷ್ಟು ಮಟ್ಟಿಗೆ ಸಾಕಾರಗೊಂಡಿದೆ? ಔಟ್ ಆಫ್ 10 ಈ ಬಜೆಟ್ ನ ನೀವು ಗಮನಿಸಿದಾಗ, ಇಲ್ಲಿ ಇಷ್ಟೋ ತನಕ ಗಮನಿಸಿದಾಗ ಎಷ್ಟು ಮಾರ್ಕ್ಸ್ ಅನ್ನು ಕೊಡ್ತೀರಾ ಅಂತ? ಔಟ್ ಆಫ್ 10 8 ಕೊಡ್ಬೋದು. ಯಾಕಂದ್ರೆ ಇದೊಂದು ಜನಪರ ಬಜೆಟ್. ಯಾಕಂದ್ರೆ ಈ ಪಾರ್ಲಿಮೆಂಟ್ ಇಲೆಕ್ಷನ್ ಈಗ ಏಪ್ರಿಲ್ನಲ್ಲಿ ಇರುವುದರಿಂದ, ಟೇಕ್ ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಬಜೆಟ್ನಲ್ಲಿ ಎಲ್ಲ ಅಂಶಗಳು ಜಿಮ್ನಲ್ಲಿತ್ತು. ಗರೀಬು, ಯುವ, ಅನ್ನದಾತ, ಮಹಿಳೆ. ಇಲ್ಲಿ ಇವಾಗ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬು, ಟೆಂಪಲ್ಸ್ ಎಲ್ಲ ಬಂದ್ಬಿಟ್ಟಿದೆ. ಆದರೆ ಈ ಇಂಡಸ್ಟ್ರಿ ಕಾಮರ್ಸ್ ಡಿಪಾರ್ಟ್ಮೆಂಟು ನಾನು ಸಂತೋಷ ಪಡ್ತೀನಿ. ಯಾಕೆಂದರೆ ಬೊಮ್ಮಾಯಿ ಗವರ್ಮೆಂಟ್ ಸರ್ಕಾರ ಇರುವಾಗ ಬಜೆಟ್ ಮಾಡುವಾಗ ಆ ಇಂಡಸ್ಟ್ರಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಶೆಡ್ಯೂಲೇ ಇರಲಿಲ್ಲ ಬಜೆಟ್ನಲ್ಲಿ. ಇವಾಗ ಅಟ್ಲೀಸ್ಟ್ ನಮ್ಮ ಸಿದ್ದರಾಮಯ್ಯನವರು ಒಂದು ಇಂಡಸ್ಟ್ರಿ ಕಾಮರ್ಸ್ ಒಂದು ಸೆಕ್ಷನ್ ಹಾಕ್ಬಿಟ್ಟು ಅದರಲ್ಲಿ ಇವಾಗ ಸಣ್ಣ ಕೈಗಾರಿಕೆಗಳಿಗೆ ಅಥವಾ ಇಡೀ ಕೈಗಾರಿಕೆ ಒಂದು ನ್ಯೂ ಇಂಡಸ್ಟ್ರಿ ಪಾಲಿಸಿ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಅಪ್ಗ್ರೇಡೇಷನ್ಗೆ ಒಂದು 39 crores ಕೊಟ್ಟಿದ್ದಾರೆ. ಅದಲ್ಲದೆ ಈ IPO ಹೋಗೋ ಸಣ್ಣ ಕೈಗೆ ಸೂಕ್ಷ್ಮ ಸಣ್ಣ IPO ಹೋಗುವವರಿಗೆ IPOನಲ್ಲಿ ಒಂದು 50% ಕನ್ಸೆಷನ್ ಸರ್ಕಾರದಿಂದ ಮ್ಯಾಕ್ಸಿಮಮ್ 25 lakhs ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಅದಲ್ಲದೆ ನ್ಯೂ ಟೆಕ್ಸ್ಟೈಲ್ ಪಾಲಿಸಿ ಕೂಡ ಬರ್ತಾ ಇದೆ, ಅದಕ್ಕೊಂದು 10,000 ಕೋಟಿ ಇಟ್ಕೊಂಡಿದ್ದಾರೆ. ಅದಲ್ಲದೆ ಜೀನ್ಸ್ ಅಪಾರಲ್ ಪಾರ್ಕ್ ಬೆಳ್ಳಾರಿ ಬರ್ತಾ ಇದೆ, ಮತ್ತೊಂದು ಮಿನಿ ಟೆಕ್ಸ್ಟೈಲ್ ಪಾರ್ಕ್ ಎವ್ರಿ 25 ಡಿಜಿಟಲ್ ಕೊಡ್ತಾರೆ. ಅಂದರೆ ಇದೊಂದು ಸಂತೋಷ ಸಂಗತಿ, ನೋ ಡೌಟ್ ಅಬೌಟ್. ಯಾಕಂದರೆ ಇದನ್ನೆಲ್ಲ ಅರ್ಲಿಯರ್ ಬಜೆಟ್ನಲ್ಲಿ ಏನೂ ಇರಲಿಲ್ಲ ಸಣ್ಣ ಕೈಗಾರಿಕೆಗೆ. ಯಾಕಂದರೆ ಅದು ಕೂಡ ಈಗ ಮುಂಚೆ ಏನಾಗ್ತಾ ಇತ್ತು, ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಲಾಸ್ಟ್ ಬಜೆಟ್ನಲ್ಲಿ 36 ಬಾರಿ MSME ಅಂತ ಹೇಳಿದ್ರು. ಈ ಸತಿ ಒಂದು ಸಾರಿ ಕೂಡ ಹೇಳಿಲ್ಲ. ಯಾಕಂದರೆ ಇದು ಏನು ನನಗೆ ಅನಿಸ್ತಾ ಇದೆ ಅಂದರೆ, MSMEನವರು ವೋಟಿಂಗ್ ಹಾಕಲ್ವಾ? 48% ಎಂಪ್ಲಾಯ್ಮೆಂಟ್ ಇದೆ ಅಂತ ಹೇಳಿದ್ಮೇಲೆ ಒಂದೊಂದು ಎಂಪ್ಲಾಯ್ಮೆಂಟ್ನಲ್ಲಿ ಒಂದೊಂದು ಮನೆಯಲ್ಲಿ 4 ವೋಟ್ಗಳಿರುತ್ತೆ. ಅದೇ ಥರ ತಗೊಳ್ಳಿ, ಕರ್ನಾಟಕದಲ್ಲಿ ಕಮ್ಮಿ ಅಂದರೆ 3 ಕೋಟಿಯಿಂದ 4 ಲಕ್ಷ ಪೀಪಲ್ ಆರ್ ವೋಟರ್ಸ್ ಎಂಪ್ಲಾಯ್ಡ್ ಇನ್ MSME. ಒಂದು ವೇಳೆ ಆ ಯಜಮಾನ ನೋಡಿ ಇವರ ಪಾರ್ಟಿಗೆ ವೋಟ್ ಹಾಕಬೇಡಿ ಅಂದರೆ ಅವನು ವೋಟ್ ಹಾಕಲ್ಲ. ವೈ ಯು ಅಂಡರ್ ಎಸ್ಟಿಮೇಟ್ ದ ವೋಟರ್ಸ್ ಆಫ್ MSME? ಈಗ ಇಷ್ಟೆಲ್ಲ ಕೊಡುವಾಗ ಫಸ್ಟ್ ಆನ್ಸರ್ ಅಂತ ಕಾಣಿಸುತ್ತೆ. ಯಾಕೆ ಮೇಡಮ್ ಫಸ್ಟ್ ಆನ್ಸರ್ ಫಾರ್ ದಿಸ್? ಭಾರತದ ಬಜೆಟ್ ಇಡೀ ಜಗತ್ತಿನ ಚಿತ್ರಣದಲ್ಲಿ ನಾವು ನೋಡ್ತೀವಿ ಈಗಾಗಲೇ ಅತ್ಯುತ್ತಮವಾದಂತ ಒಂದು ಬಜೆಟ್ ಅನ್ನ ಅವ್ರು ಸಿಂಪಲ್ ಆಗಿ ಕೇಳ್ತಾ ಇದ್ದಾರೆ. ಅಲ್ಲ, ಕೇಂದ್ರದವರು ಯಾಕೆ ಈ ಸಲ ನಮ್ಮನ್ನು ಕನ್ಸಿಡರ್ ಮಾಡಲಿಲ್ಲ? ಕೇಂದ್ರ ಮುದ್ರಾ ಯೋಜನೆಯ ಮೂಲಕ ಅಥವಾ ಯುನಿಕಾರ್ನ್ಸ್ ಇರಬಹುದು ಅಥವಾ ಸ್ಟಾರ್ಟ್ಅಪ್ಸ್ ಇರಬಹುದು, ನಿಜವಾಗಿಯೂ ಸಣ್ಣ ಸಣ್ಣ ಕೈಗಾರಿಕೆಗಳು ಮತ್ತು ಉದ್ಯೋಗವನ್ನ ಸೃಷ್ಟಿಸುವ ಅನೇಕ ಇದಕ್ಕೆ ಅತ್ಯಂತ ಮಹತ್ವ ಕೊಟ್ಟ ಸರ್ಕಾರ. ಇವತ್ತು ಅದರ ಜನಪ್ರಿಯತೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಸರ್ ಹೇಳಿದಾಗೆ ವೋಟ್ಗೆ ಲಿಂಕ್ ಮಾಡುವಂಥ ಮಾತು, ಅದು ಇಂಪ್ಯಾಕ್ಟ್ ಮಾಡೋದು ಮಾಡ್ತಾರೆ. ವೋಟ್ ಯಾರು ಹಾಕ್ತಾರೆ ಯಾರು ಬಿಡ್ತಾರೆ, ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಈಗ ಫ್ರೀ ಬೀಸ್ ವಿಚಾರದಲ್ಲಿ ಕೇಂದ್ರದ ನಿಲುವು ಬೇರೆನೇ ಇದೆ. ಅವರಿಗೆ ದೇಶದ ಆರ್ಥಿಕತೆ ಚೆನ್ನಾಗಿರಬೇಕು, ಯಾಕಂದರೆ ಹೆಲ್ತ್ ಇದೆ, ಎಜುಕೇಷನ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ರಕ್ಷಣಾ ವ್ಯವಸ್ಥೆ ಇದೆ. ಸೊ ಓವರಾಲ್ ಆಗಿ ನಾವು ನೋಡ್ಕೋಬೇಕಾಗುತ್ತೆ. ಇಡೀ ಭಾರತವನ್ನು ಎಲ್ಲ ರಾಜ್ಯಗಳ ಹೊಣೆಗಾರಿಕೆ ಇರುತ್ತೆ. ಹಾಗಾಗಿ ಫ್ರೀ ಬೀಸ್ಗೆ ಹೋಗಲಿಲ್ಲ. ಬಟ್ ಹೌದು, ಮೂಲಭೂತ ಕೆಲವು ಅಗತ್ಯ ವ್ಯವಸ್ಥೆ ಏನು ಬೇಕು ಅದಕ್ಕೆ ಕೆಲವು ನಮ್ಮ ರಾಜ್ಯಗಳಲ್ಲಿ ಅನೇಕ ನಮ್ಮ ಸರ್ಕಾರಗಳು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದು ಅವರನ್ನ ಮುಖ್ಯವಾಹಿನಿಗೆ ತರೋ ತನಕ ದಟ್ ಶೋಸ್ ಅವರ್ ಸೋಷಿಯಲ್ ಕಮಿಟ್ಮೆಂಟ್, ದಟ್ ಶೋಸ್ ಅವರ್ ಪ್ರೈಮ್ ಮಿನಿಸ್ಟರ್ಸ್ ಕಂಪ್ಯಾಷನ್ ಮತ್ತೆ ಒಂದು ಕನ್ಸರ್ನ್ ಟುವರ್ಡ್ಸ್ ದಟ್ ಪೂರ್ ಸೆಕ್ಷನ್ ಅನ್ನೋದು. ಈಗ ನಾನು ಕೇಳ್ತಕ್ಕಂಥದ್ದು, ನಮ್ಮ ಅನಿಲ್ ಅವರು ಹೇಳ್ತಾ ಇದ್ರು, ಸುಮ್ಮನೆ ಬರ್ಡ್ ವ್ಯೂನಲ್ಲಿ ತಗೊಳ್ಳೋಣ. ಈಗ ಧಾರ್ಮಿಕ ದತ್ತಿ ಇಲಾಖೆ, ಮುಜರಾಯಿ ಇಲಾಖೆ, ಅಲ್ಪಸಂಖ್ಯಾತ ಇಲಾಖೆ, ನಾವೇನು ಹೇಳ್ತೀವಿ, ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡಿ, ಸಮಾನವಾಗಿ ನೋಡಿ ಅಂತ ಹೇಳುತ್ತೆ BJP. ಸರ್ವಸ್ಪರ್ಶಿ, ಸರ್ವವ್ಯಾಪಿ, ಸಮಾನವಾಗಿ ನೋಡಿ ಅನ್ನೋದು ನಮ್ಮ ನಿಲುವು. ಈಗ ನೋಡಿ, ಅತ್ಯಂತ ಅಭಿಮಾನದಿಂದ ಹೇಳ್ಕೊಂಡಿದ್ದೀರಿ. ಯಾಕಂದರೆ
ಈ ಒಂದು ಏನು ಬಸ್ಗಳ ಒಂದು ಉಚಿತವಾದ ಪ್ರಯಾಣವನ್ನ ಮಾಡಿದ ಮೇಲೆ ತುಂಬಾ ಮಹಿಳೆಯರು ವಿಶೇಷವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ, ದೇವಾಲಯಗಳಿಗೆ ಹೋಗ್ತಾ ಇದ್ದಾರೆ, ದೇವಾಲಯಗಳಲ್ಲಿ ತುಂಬಾ ಆದಾಯ ಬರ್ತಾ ಇದೆ. ಸಂತೋಷ, ಅವರು ಫ್ರೀ ನೀವು ಕೊಟ್ಟಿದ್ದೀರಿ ಟಿಕೆಟ್ ಅಂತ ಅವರು ಇನ್ನೂ ಆ ಧಾರ್ಮಿಕ ಒಂದು ಭಾವನೆಗಳಿದೆ, ಅವ್ರು ಹೋಗಿ ವಾಪಸ್ ಸರ್ಕಾರಕ್ಕೆ ದೇವ್ರ ಹುಂಡಿಗೆ ದುಡ್ಡಿ ಹಾಕ್ತಾ ಇದ್ದಾರೆ. ಆದ್ರೆ ಇಲ್ಲಿ 34,000 ಧಾರ್ಮಿಕ ದತ್ತಿ ಇಲಾಖೆನಲ್ಲಿ 34,165 ಹಿಸ್ಟಾರಿಕಲ್ ಟೆಂಪಲ್ಸ್ ಉದ್ಧಾರ ಬಿಡಿ, ಅಲ್ಲಿನ ಮೂಲಭೂತ ಸೌಕರ್ಯಗಳಿಗೆ ನೋಡ್ಕೊಳ್ಳಕ್ಕೆ ವಿಷನ್ ಗ್ರೂಪ್ ಮಾಡ್ತೀವಿ ಅಂತ ಹೇಳಿದ್ದೀರ. ದುಡ್ಡಿಲ್ಲ, ಯಾವುದೇ ದುಡ್ಡಿಲ್ಲ. ಆಮೇಲೆ 29,523 ಅರ್ಚಕರಿಗೆ, ಯಾವುದು ಇದು ನಾನು ಹೇಳ್ತಿರೋದು ಸಿ ಕ್ಯಾಟಗರಿಯ ಟೆಂಪಲ್ಸ್. ಸಿ ಕ್ಯಾಟಗರಿನಲ್ಲಿ ಬರೀ ಬ್ರಾಹ್ಮಣರು ಪೂಜೆ ಮಾಡಲ್ಲ, ಆದಾಯವಿಲ್ಲದಂತಹ ಎಲ್ಲಾ ವರ್ಗಗಳ ಅರ್ಚಕರು ಇರುವಂತಹ ಈ ದೇವಾಲಯಗಳಲ್ಲಿ ಇರ್ತಕ್ಕಂಥದ್ದು 34,000 ನಮ್ಮ ಇದರಲ್ಲಿ ಒಂದು 45,000 ಬರುತ್ತೆ. ಇವತ್ತು 34,165 ಲಿಸ್ಟ್ ಮಾಡಿದ್ದಾರೆ. ಅದರಲ್ಲಿ ಅರುಣ್ 29,543 ಅರ್ಚಕರೊಬ್ಬರೇ ಪೂಜೆ ಮಾಡಕ್ಕಾಗತ್ತ? ಅರ್ಚಕರಿಗೆ ಸಹಾಯಕರು ಬೇಡವಾ? ಅರ್ಚಕರಿಗೆ ಟೆಂಪಲ್ ಕ್ಲೀನ್ ಮಾಡೋರು ಬೇಡವಾ? ಅದಿಲ್ವೇ ಇಲ್ಲ ಬಿಡಿ, ಪರಿಗಣಿಸಿಲ್ಲ. ಅವರಿಗೆ ನೇರವಾಗಿ ಅವ್ರ ಖಾತೆಗೆ ತಸ್ತಿಕೆ ಹೆಚ್ಚು ಮಾಡಿಲ್ಲ. ಟೆಂಪಲ್ ನಿರ್ವಹಣೆಗೆ ಒಂದು ದೀಪ ಹಚ್ಚಕ್ಕೆ ದೇವರಿಂದ ಹಣ ಬರುತ್ತೆ. ದೇವ್ರಿಗೆ ಹಿಂದೆ ಎಲ್ಲ ನಮ್ಮ ಹಿರಿಯರು ಭೂಮಿ ಕೊಟ್ಟಿದ್ರು, ಆದಾಯ ಬರೋಂಗೆ ಒಂದು ಕೃಷಿ ಉತ್ಪನ್ನಗಳಾಗ್ತಾ ಇತ್ತು. ಇವತ್ತು ಅದಿಲ್ಲ. ನೀವು ಅದನ್ನ ಶ್ರದ್ಧೆ ಇದೆಯೋ ಇಲ್ವೋ ಬಿಟ್ಬಿಡಿ, ಆಸ್ಮಿತೆ ಬಿಟ್ಬಿಡಿ. ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಈಗ ನೀವು ಬಸವಣ್ಣನವರನ್ನ ಸಾಂಸ್ಕೃತಿಕ ಒಂದು ಇದು ಅಂತ ನೀವು ರಾಯಭಾರಿ ಅಂತ ಕರೆದಾಗ ನಾನು ಹೇಳ್ತಕ್ಕಂಥದ್ದು, ಈ ಕಲೆ ಸಂಸ್ಕೃತಿ ದಕ್ಷಿಣ ಭಾರತದಲ್ಲಿ ಬಹುದೊಡ್ಡ ಕೊಡುಗೆಯನ್ನ ಕೊಟ್ಟಂತ ಧಾರ್ಮಿಕ ಇಲಾಖೆಯನ್ನ ನೀವು ಹಿಂದೂ ಫೋಬಿಯಾದಿಂದ ನೋಡಿದ್ರೆ ತಪ್ಪು. ಸರ್ಕಾರದ ದೃಷ್ಟಿಕೋನ ಇದು ತಾರತಮ್ಯ, ಹೆಚ್ಚು ತಾರತಮ್ಯ ಗೊತ್ತಾಗ್ತಾ ಇದೆ. ಈ ಕ್ವೆಶ್ಚನ್ ಜೊತೆಗೆ ಆ ರೀತಿಯ ತಾರತಮ್ಯ. ಈ ಕ್ವೆಶ್ಚನ್ ಜೊತೆಗೆ ಇನ್ನೊಂದು ಪ್ರಶ್ನೆ ನನಗೆ, ಈಗ ಇಡಿ ಬಜೆಟ್ ನಲ್ಲಿ 1,05,000 ಕೋಟಿ ಹೊಸ ಸಾಲ ಅಂತ ಹೇಳಿದ್ರು. ಓಕೆ ಟೋಟಲ್ ಆಗಿ ಆಯ್ತಾ? ಅದ್ರಲ್ಲಿ 52,000 ಕೋಟಿನ ನೀವು ಗ್ಯಾರಂಟಿಗೆ ಎತ್ತಿಡ್ತೀರಿ ಅಂತ ಹೇಳ್ತಿದ್ರಿ. ಸಾಲ ಮಾಡಿ ತುಪ್ಪ ತಿನ್ನಿ ಅಂತ ಈ ಸಲನು ಕೂಡ ತಿಳಿಸ್ತಾ ಇರೋದ ನೀವು, ಅಥವಾ ಗ್ಯಾರಂಟಿನೇ ಓವರ್ಟೇಕ್ ಮಾಡುತ್ತೆ ಬಜೆಟ್ ನಲ್ಲಿ ಅನ್ನೋದನ್ನ ತಿಳಿಸ್ತಾ ಇರೋದ ಹೇಗೆ ಅಂತ? ಎರಡೂ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಅನಿಲ್ ಅವರು. ಈಗ ಮೇಡಮ್ ಅವರು ಹೇಳ್ತಾ ಇದ್ರು, ಸಿ ಕ್ಯಾಟಗರಿ ಅರ್ಚಕರಿಗೆ ನೀವು ಕೊಡ್ತಾ ಇದ್ದೀರಿ ದುಡ್ಡನ್ನ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ, ಅವರ ಸಹಾಯಕರಿಗೆ ಯಾಕಿಲ್ಲ ಅಂತ. ಭಾರತೀಯ ಜನತಾ ಪಾರ್ಟಿ 2008ರಿಂದ 2013 ಇತ್ತು, 2018ರಿಂದ 2023ವರೆಗೂ ಹೋಯ್ತು. ಹೌದು. ಸೊ ಎಷ್ಟು ಇನ್ಕ್ರೀಸ್ ಮಾಡಿದ್ರು ಇವರು ಹಿಂದೂಗಳಿಗೆ? ಅರ್ಚಕರಿಗೆ ಎಷ್ಟು ಸಂಬಳ ಹೆಚ್ಚಿಗೆ ಮಾಡಿದ್ರು? ಆಮೇಲೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ 500 ರೂಪಾಯಿ ಇದ್ದಂತ ಅರ್ಚಕರಿಗೆ 3,500 ರೂಪಾಯಿ ಕೊಟ್ಟಂತ ನಿದರ್ಶನ ಅವ್ರ ಕಣ್ಣೆದುರುಗಡೆ ಇಲ್ವಾ? ಅವ್ರು ಎಷ್ಟು ಇನ್ಕ್ರೀಸ್ ಮಾಡಿದ್ರು? ಆಮೇಲೆ ಇವತ್ತು ಮಾತೆತ್ತಿದ್ರೆ ಇವಾಗ ಅವ್ರು ಹೇಳ್ತಾ ಇದ್ರು ವಿಷನ್ ಗ್ರೂಪ್ ಮಾಡಿದ್ದಾರೆ. ನಾರ್ಮಲಿ ಏನಾಗುತ್ತೆ ಅಂತಂದ್ರೆ, ಫಾರ್ ಎನಿ ಸರ್ಕಾರ ಒಂದು ಅನುದಾನ ಕೊಡಬೇಕಾದ್ರೆ ರಿಸರ್ಚ್ ಮಾಡದೆ ಅನುದಾನ ಕೊಡೋದಕ್ಕೆ ಆಗೋದಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ವಿಷನ್ ರಿಸರ್ಚ್ ಅಂತ ಒಂದ್ ನಿಮಿಷ ಸರ್, ಹಿಸ್ಟಾರಿಕಲ್ ಟೆಂಪಲ್ಸ್ ಗೆ ನಿಮ್ಗೆ ರಿಸರ್ಚ್ ನ ನೀಡ್ ಏನಿದೆ ಅನ್ನೋದು ಪ್ರಾಚೀನ ದೇವಾಲಯ. ಮೇಡಮ್ ಈಗ ಆಯ್ತು, ಈಗ ನಮ್ಮ ಮನೆ ದೇವರು ವೀರಭದ್ರೇಶ್ವರ 3,000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿ ಅಲ್ಲಿ ಅರ್ಚಕರು ಹೇಳ್ತಾರೆ. ಅದು ಎಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಿದ್ಯಾ? ಗೊತ್ತಿದ್ಯಾ? ಅನಿಲ್ ಅವರೇ, 34,165 ಸಿ ಕ್ಯಾಟಗರಿಯ ಐತಿಹಾಸಿಕ ದೇವಾಲಯಗಳಂತ ನೀವು ಅದ್ರಲ್ಲಿ ಕನ್ಸಿಡರ್ ಮಾಡಿದೀರಾ. ಈ ದೇವಾಲಯಗಳನ್ನು ಕನ್ಸಿಡರ್ ಮಾಡಕ್ಕೆ ಸಿ ಕ್ಯಾಟಗರಿಗೆ ಸೇರ್ಸಕ್ಕೆ ಒಂದಿಷ್ಟು ನಿಯಮಗಳಿದೆ. ವೈ ದೇರ್ ಇಸ್ ಎ ವಿಷನ್ ಗ್ರೂಪ್, ಅದನ್ನ ಸೇರ್ಸಕ್ಕೆ ನಿಯಮ ಇತ್ತು ತಾನೆ? ಸಿ ಕ್ಯಾಟಗರಿ ಅಂತ ಹೇಗೆ ಸೇರಿಸಿಲ್ಲ? 3 ಜನ ಕೇಳಿದ್ರೆ ನಾನು ಯಾರಿಗೂ ಉತ್ತರ ಕೊಡ್ಲಿ?